ಅಕಾಡ್ ಲಕ್ಷ ವಹಿಸುವಂಥ ಕೆಲಸಗಳು ಮಾಡಿಸಿ ಒಂದು ಈಗ ಏನಪ್ಪ ಅಂತಂದ್ರೆ ಟಿ ವಿ ಅಥವಾ ಮೊಬೈಲ್ಗಳನ್ನು ಸರಿಯಾದ ದಿಶೆಯಲ್ಲಿ ಅವ್ರು ಯೂಸ್ ಮಾಡೋಕ್ಕೆ ಕಲಿಸ್ಬೇಕಾಗಿದೆ. ಟಿ ವಿ ಇಲ್ಲದೆ ಇವತ್ತು ಬದುಕಿಲ್ಲ ಅನ್ನೋಂಥದ್ದು ಆಗಿಬಿಟ್ಟದು ಮಧ್ಯವರ್ಗದಲ್ಲಿ ಮತ್ತೇನೋ ಆಗಲಿ. ಒಂದು ನಿಧಾನಕ್ಕೆ ನಮ್ಮದೇನು ಆರ್ಥಿಕ ಪರಿಸ್ಥಿತಿ ಭದ್ರ ಆಗ್ತಂದ್ರೆ ಇದು ಅನಿವಾರ್ಯ ಆಗ್ತಾ ಹೋಗ್ತದೆ ರೀ. ಆದರೆ ಇದನ್ನು ಸಹಿತ ನಮ್ಮ ತಂದೆ ತಾಯಿಗಳು ಇವತ್ತು ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಕೇವಲ ಬರೀ ಪ್ರೆಷರ್ ಮಾಡಿ ಮತ್ತು ಇನ್ನೊಂದು ನಮ್ಮಲ್ಲಿ ಏನಾಗಿದೆ, ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಆ ಕೆ ಜಿ ಈ ಕೆ ಜಿ ಅಂತೇಳಿ ಬಾಲ್ಯಾವಸ್ಥೆ ಬೆಳೆದ ಆಡೋ ಮುಂದನ ಮಕ್ಕಳು ನಾವು ಮಾನಸಿಕ ಹೆಚ್ಚಿಗೆ ಇಟ್ಬಿಡ್ತೀವಿ. ಅವತ್ತನ್ನು ಓದು ಬರೀ ಹೇಗೆ ಅನೇಕ ಮಕ್ಕಳು ಮಧ್ಯಮ ವರ್ಗದ ಮಕ್ಕಳು ಬಿಟ್ಟು ಹೋಗೋ ಸಾಧ್ಯತೆಗಳಿದ್ದಾವೆ. ಬಡ ಮಕ್ಕಳು ಅಂದ್ರೆ ಪ್ರಶ್ನೆ ಇಲ್ಲ, ಹಸಿವಿಗಾಗಿ ಮತ್ತೊಂದು ಕಾರಣಕ್ಕೂ ಅಪ್ಪ ಬೀದಿ ಪಾಲಾಗುವಂಥ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಈಗ ಕಾಳರ್ ಕಾಟೋದು ಮಕ್ಕಳ ಕಾಳರ್ ಕಾಟ ಅದು ಮಾರಿ ಅದು ಮತ್ತೇನೋ ಮಾಡಿ ಮಕ್ಕಳನ್ನು ಅವ್ರನ್ನ ಅಥವಾ ವಿಕಲಾಂಗರನ್ನಾಗಿ ಮಾಡಿ ಬಸ್ ಸ್ಟ್ಯಾಂಡದಲ್ಲೋ ರೈಲ್ವೆ ಸ್ಟೇಷನ್ದಲ್ಲೋ ಮತ್ತೆಲ್ಲೋ ಭಿಕ್ಷೆ ಹಚ್ಚುವಂಥ ಜನ ನೋಡ್ತಾ ಇದ್ದೀವಿ. ಇಲ್ಲ ಕಾಳಕ್ಕೆ ಹಾಕರ ಅಂತ ಹುಡುಗರು ನೋಡ್ತಾ ಇದ್ದೀವಿ, ಪಿಕ್ ಪಾಯಿಂಟ್ ಮಾಡೋಂಥ ಹುಡುಗರು ನೋಡ್ತಾ ಇದ್ದೀವಿ. ಆದರೆ ಸಿಕ್ಕಾಗ ಅವ್ರೊಳಗೆ ಹೋಗ್ತಾರೆ, ಆ ಮತ್ತು ಬೇರೆ ಅದು ಎಷ್ಟು ಥರ ಸಿಗ್ತಾರೆ. ಆದರೆ ಎಷ್ಟು ಜನ ಮಕ್ಕಳು ಸತ್ತು ಹೋಗಿಬಿಡ್ತಾವೆ. ಅದಕ್ಕಾಗಿ ಅದನ್ನ ನಾಪತ್ತೆ ರೆಕಾರ್ಡ್ ನೋಡಿದಾಗ ಇದೆಲ್ಲ ಒಂದು ಗಂಭೀರ ಸಮಸ್ಯೆಗೆ ಕಾರಣ ನಾವು ಮತ್ತು ನಮ್ಮ ಸರ್ಕಾರಗಳು. ಅದಕ್ಕಾಗಿ ಈ ದಿಸೆಯಲ್ಲಿ ನಮ್ಮ ಸರ್ಕಾರಗಳು ಸ್ವಲ್ಪ ಒಳ್ಳೆಯ ವಿಚಾರಗಳನ್ನು ಮಾಡಿ ಇದಕ್ಕೊಂದು ಶಾಶ್ವತ ಪರಿಹಾರ ಹುಡುಕಿದ್ರೆ ಭಾಳ ಒಳ್ಳೆಯದ. ಆದರೆ ಬೆಕ್ಕಿನ ಕೋರಡಿಗೆ ಗಂಟೆ ಕಟ್ಟುವವರು ಎಲ್ಲರೂ ಇನ್ನೊಬ್ಬರು ಹೇಳೋರು, ಶಾಲೆಗೆ ಹೋದ್ರೆ ಮಾಸ್ತರ್ ಹೇಳ್ತಾನೆ ವಾಪಸ್ ಸರಿಯಾಗಿ ಸಾರಿ ಕಳಿಸೋದ್ರಿ ಅಂತೇಳಿ. ವಾಪಸ್ ಹೇಳ್ತಾರೆ ಶಾಲೆಗೆ ಮಾಸ್ತರ್ ಇರೋದ್ರಿ ಅಂತೇಳಿ. ಇದ್ರಾಗ ಯಾರು ಕರೆ ಯಾರು ಸುಳ್ಳ ಅನ್ನೋದನ್ನು ವಿಚಾರ ಮಾಡಿದ್ರೆ ಜೀವನ ಹೋಗಿಬಿಡ್ತಿರ್ತದೆ. ಅದೇನೋ ಆಗಲಿ, ಇವತ್ತು ಎಲ್ಲರ ಜವಾಬ್ದಾರಿ ಅದು. ಈ ದಿಶೆಯಲ್ಲಿ ಪ್ರಯತ್ನ ಮಾಡಿದರೆ ಕುಟುಂಬ ಪ್ರಯತ್ನ ಮಾಡಬೇಕು, ಸಮಾಜ ಪ್ರಯತ್ನ ಮಾಡಬೇಕು, ಜೊತೆ ಸರ್ಕಾರ ಅದಕ್ಕೆ ಬೆಂಬಲಾಗಿ ನಿಲ್ಲಬೇಕು. ಮತ್ತು ಜೊತೆಗೆ ಫ್ರೀ ಎಜುಕೇಷನ್ ನಾನು ಮ್ಯಾನ್ಮೇಲೆ ಹೇಳ್ತಾ ಇದ್ದೀನಿ ಈ ಮಾತನ್ನು, ಎಲ್ಲರೂ ಸಿಗೋಂಗೆ ಆಗಬೇಕು ಅನ್ನುವಂಥದ್ದು. ಮತ್ತು ಮಧ್ಯಾಹ್ನ ಊಟ ಹಾಕೋಕ್ಕಿಂತ ಇರಲಿ, ಅದು ಹಾಗೆ ಒಂದು ವ್ಯವಸ್ಥೆ ಬೇರೆ ಮಾಡಲಿ. ಅದಕ್ಕಿಂತಲೂ ಅವ್ರ ತಂದೆ ತಾಯಿಗಳಿಗೆ ಅದೇನು ಸಂಬಂಧಿಸಿದ ರೇಷನ್ ಕೊಟ್ಟರೆ ಭಾಳ ಉತ್ತಮ ಅಂತ ಒಂದು ಮಾತು ನಮಗೆ ಅನಿಸಿದ್ದು. ಅದು ನಿಮ್ಗೆ ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.